ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರು, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದಲ್ಲಿ ನಿರ್ಮಾಣಗೊಂಡಿರುವ ಜಯದೇವ ಹೃದ್ರೋಗ ಆಸ್ಪತ್ರೆ ಇದೇ ತಿಂಗಳು ಉದ್ಘಾಟನೆಗೊಳ್ಳಲಿದ್ದು, ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಆಸ್ಪತ್ರೆ ನಿರ್ಮಾಣದ ಕೊನೆ ಹಂತದ ಕಾಮಗಾರಿ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 371 ಅನುಷ್ಠಾನದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರಕ್ಕೆ ಇಂತಹದೊಂದು ಬಹುಜನ ಉಪಯೋಗಿ ಆಸ್ಪತ್ರೆ ನಿರ್ಮಿಸಲು ಸಾಧ್ಯವಾಗಿದ್ದು, ಇದರ ಸವಿನೆನಪಿಗಾಗಿ 371 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಿಸಲಾಗಿದೆ ಎಂದರು. ಇದೇ ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ಅಧಿವೇಶನ ಆರಂಭಗೊಳ್ಳಲಿದ್ದು, ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಇದೇ ತಿಂಗಳಲ್ಲಿ ಉದ್ಘಾಟನೆಗೆ ದಿನ ನಿಗದಿಗೊಳಿಸಲಾಗುವುದು ಎಂದು ವಿವರಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಈ ಆಸ್ಪತ್ರೆ ಸಾಕಷ್ಟು ಉಪಯೋಗಕ್ಕೆ ಬರಲಿದೆ. ನೂತನ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲ ರೀತಿಯ ಚಿಕಿತ್ಸೆಗಳಿಗಾಗಿ ವಿಶ್ವ ದರ್ಜೆಯ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. 78 ಕೋಟಿ ಏನೋ ಆಗಿದೆ. ಅದಾದಮೇಲೆ ಕಲಬುರಗಿಯಲ್ಲಿ ಇನ್ನೂ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಇನ್ನೂ 2 ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಅದಕ್ಕೆ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ.
ಆಮೇಲೆ ಎಲ್ಲ ಇಕ್ವಿಪ್ಮೆಂಟ್ಸು ಟೆಂಡರ್ ಕೂಡ ಆಗಿದೆ, ಅವೆಲ್ಲ ಇನ್ಸ್ಟಾಲ್ ಕೂಡ ಆಗ್ತಾ ಇದೆ. MCH ಹಾಸ್ಪಿಟಲ್. ಹಾಂ, ಅದು ಲೇಟ್ರ್ ಆನ್. ಅದಾದಮೇಲೆ ನಮ್ಮ ಏನು ಮೇನ್ ಹಾಸ್ಪಿಟ್ಲ್ ಇದೆ, ಜಿಮ್ಸ್ ಆಸ್ಪತ್ರೆಯ 8, 9, 10 3 ಅಂತಸ್ತು ನಾವು ಸೂಪರ್ ಸ್ಪೆಷಾಲಿಟಿಗೆ ಕಾಯ್ದಿರಿಸಿದ್ದೀವಿ. ಅದು ಒಂದು 2-3 ತಿಂಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಆಗ್ತದೆ. ಅಲ್ಲಿ ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ, ನ್ಯೂರೋ ಸರ್ಜರಿ, ನ್ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಇವೆಲ್ಲ ಸೂಪರ್ ಸ್ಪೆಷಲೈಸೇಷನ್ ಏನು ಡಿಪಾರ್ಟ್ಮೆಂಟ್ಸ್ ಇವೆ, ಇದನ್ನು ಎಸ್ಟಾಬ್ಲಿಷ್ ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಕೂಡ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಮಹತ್ವಾಕಾಂಕ್ಷಿ ಯೋಜನೆ ಒಂದು ಕಾರ್ಯಕ್ರಮ ಎಲ್ಲ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಬಹುಶಃ ಬ್ಯಾಂಗ್ಳೂರು, ಮೈಸೂರು, ಹುಬ್ಳಿ ನಂತರ ಇವಾಗ ಕಲಬುರಗಿಯಲ್ಲಿ ಈ ತಿಂಗಳು ಇದರ ಒಂದು ಉದ್ಘಾಟನೆ ಆಗ್ತಾ ಇದೆ. 371 ಆರ್ಟಿಕಲ್ 371 ತಿದ್ದುಪಡಿಯಾಗಿ 10 ವರ್ಷ ಆಗಿದೆ. ಆ ಒಂದು ಕಾರಣಕ್ಕಾಗಿ 371 ಬೆಡ್ ಇರ್ತಕ್ಕಂಥ ಒಂದು ಸಂಪೂರ್ಣವಾಗಿ ಡೆಡಿಕೇಟ್ ಆಗಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ, ಅದರ ಜೊತೆಯಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ KKRDB ಹಾಟ್ ಲೈನು ಕೂಡ ಸುಮಾರು ಒಂದು 50 ಆ್ಯಂಬುಲೆನ್ಸಸ್ಸನ್ನು ಕೂಡ ನಾವು ತೊಗೊಳ್ತಾ ಇದ್ದೀವಿ. ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ಜನರಿಗೆ ಹಬ್ ಆ್ಯಂಡ್ ಸ್ಪೋಕ್ ಮೆಥಡಲ್ಲಿ ಹಳ್ಳಿಯಲ್ಲೂ ಕೂಡ ನಾವು ಮುಟ್ತಕ್ಕಂಥ ಏನಾದರೂ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಕ್ರೂಷಿಯಲ್ ಅವರ್, ಗೋಲ್ಡನ್ ಅವರ್ ನಾವೇನು ಹೇಳ್ತೀವಿ, ಜೀವ ಉಳಿಸ್ತಕ್ಕಂಥ ಒಂದು ಪ್ರಯತ್ನವು ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ವೈದ್ಯಕೀಯ ಶಿಕ್ಷಣ ನಾವೆಲ್ಲ ಒಂದು ಸಹಯೋಗದಿಂದ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಂದ್ರೆ ಆರೋಗ್ಯಕ್ಕೆ ಕೊಡಬೇಕು ಮತ್ತು ಶಿಕ್ಷಣಕ್ಕೆ ಕೊಡಬೇಕು ಅಂತ ಒಂದು ವರದಿಯೂ ಕೂಡ ಇದೆ. ಅದರ ಪ್ರಕಾರ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದು ಪ್ರಾರಂಭ ಆಗಿದ್ದು, ಪ್ರಸ್ತಾವನೆ ಆಗಿದ್ದು ನಮ್ಮ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಇದ್ದಾಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವಾಗ ಪ್ರಾರಂಭ ಆಗಿ ಇದು ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮೊದಲು 182 ಕೋಟಿ 65 ಲಕ್ಷ, ನಂತರ 40 ಕೋಟಿ ಮತ್ತು ಈ ವರ್ಷವೂ ಕೂಡ ಸುಮಾರು ಒಂದು 78 ಕೋಟಿ ನೇರವಾಗಿ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನ ಒಂದು ಇದೆ, ಇದು ಅನುಕೂಲ ಆಗ್ತದೆ. ಮತ್ತು ಇದರ ಜೊತೆಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮೊನ್ನೆ ನಡೆದಿರುವಂಥ ಸೆಪ್ಟೆಂಬರ್ 17ನೇ ತಾರೀಕಿಗೆ ಕೆಲವು ತೀರ್ಮಾನಗಳು ಏನಾಗಿದೆ, ಅದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಅರ್ಬನ್ CHC. ಕಲಬುರಗಿಯ ಕೇಂದ್ರ ಕಾರ್ಯಾಗೃಹದ ಅಧೀಕ್ಷಕಿ ಅನಿತಾ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಜೀವ ಬೆದರಿಕೆ ಹಾಕಿದ್ದು, ಅಧೀಕ್ಷಕಿ ಅವರಿಗೆ ಸೂಕ್ತ ರಕ್ಷಣೆ ಒದಗಿಸುವ ಹಾಗೂ ಜೀವ ಬೆದರಿಕೆ ಹಾಕಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ಪದಾಧಿಕಾರಿಗಳು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ದಕ್ಷ ಅಧಿಕಾರಿ ಅನಿತಾ ಅವರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣವನ್ನು ತನಿಖೆಗೊಳಿಸಲು ಮತ್ತು ಈ ಷಡ್ಯಂತರದ ಹಿಂದೆ ಇನ್ಯಾರ್ಯಾರಿದ್ದಾರೆ ಹಾಗೂ ಯಾರ ಕೈವಾಡ ಇದೆ ಅನ್ನೋದು ಪತ್ತೆ ಹಚ್ಚಲು ಸ್ಪೆಷಲ್ ಟೀಮ್ ರಚನೆ ಮಾಡಿ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಸೆಂಟ್ರಲ್ ಜೈಲಲ್ಲಿರುವ ಜಿಹಾದಿಗಳಿಗೆ ಹೇಳಿ ಧಿಕ್ಕಾರ, ಸೆಂಟ್ರಲ್ ಜೈಲಲ್ಲಿರುವ ಜಿಹಾದಿಗಳಿಗೆ ಹೇಳಿ ಧಿಕ್ಕಾರ, ಸೆಂಟ್ರಲ್ ಜೈಲಲ್ಲಿರುವ ಜಿಹಾದಿಗಳಿಗೆ ಹೇಳಿ ಧಿಕ್ಕಾರ. ಏನು ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಏನು ಇನ್ಲೀಗಲ್ ಆಕ್ಟಿವಿಟಿ ನಡೀತಾ ಇದ್ವು, ಮೊಬೈಲ್ ಬಳಕೆ ಆಗಿರ್ಬೋದು, ಗಾಂಜಾ ಸಪ್ಲೈ ಆಗಿರ್ಬೋದು, ಬೀಡಿ, ಸಿಗರೇಟ್, ಗುಟ್ಕಾ ಇನ್ನಿತರ ಮಾದಕ ವಸ್ತುಗಳಲ್ಲಿ ಸಪ್ಲೈ ನಡೀತಾ ಇತ್ತು. ಇದನ್ನು ಸುಮಾರು ಏನು ಇದೇ ಮೊದಲಲ್ಲ, ಈಗಾಗಲೇ ಸುಮಾರು 2 ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ ಈ ಸೆಂಟ್ರಲ್ ಜೈಲ್ ಬಗ್ಗೆ. ಅಲ್ಲಿರುವಂಥ ಕೆಲ ಜಿಹಾದಿ ಮನಸ್ಥಿತಿ ಉಳ್ಳಂಥ ಏನು ಜಿಹಾದಿಗಳಿದ್ದಾರೆ, ಅವರು ಸೆಂಟ್ರಲ್ ಜೈಲನ್ನೇ ತಮ್ಮ ವಶಕ್ಕೆ ಮಾಡಿಕೊಂಡ್ರೆ. ಅದೇ ರೀತಿಯಾಗಿ ಏನು ಮೊನ್ನೆ ಅಕ್ಟೋಬರ್ಗಾಗಿ ನೂತನವಾಗಿ ಅಲ್ಲಿ ಅಧೀಕ್ಷಕಿಯಾಗಿ ನೇಮಕವಾದಂಥ ಅನಿತಾ ಮೇಡಮ್ ಅವರು ಬಂದ ಕೂಡಲೇ ಅಲ್ಲಿರುವಂಥ ಸೆಂಟ್ರಲ್ ಜೈಲ್ನ ಹೊಸ ಕಾನೂನು ಮಾಡಿ, ರೂಲ್ಸ್ ರೆಗ್ಯುಲೇಷನ್ ಮಾಡಿ, ಕಟ್ಟುನಿಟ್ಟಿನ ಒಂದು ಎಲ್ಲ ಕಾನೂನು ಮಾಡಿದರು. ಅದೇ ರೀತಿಯಾಗಿ ಮೊಬೈಲ್ ಬಳಕೆ ಆಗಿರ್ಬೋದು, ಗಾಂಜಾ ಸಪ್ಲೈ ಆಗಿರ್ಬೋದು, ಬೀಡಿ, ಸಿಗರೇಟ್ ಇದೆಲ್ಲ ಬಂದ್ ಮಾಡಿಸಿದ್ರು. ಅದನ್ನೇ ಇವತ್ತಿನ ದಿವಸ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಕೆಲ ಜಿಹಾದಿಗಳು ಸೆಂಟ್ರಲ್ ಜೈಲಿರೋ ಖೈದಿಗಳು ಏನು ಮಾಡ್ರಪ್ಪ ಅಂದ್ರೆ ಮೇಡಮ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಏನು ಅವ್ರ ನಂಬರ್ ತೊಗೊಂಡು ಅವರಿಗೆ ಅಮೌಂಟ್ ಹಾಕಿ ಮೇಡಮ್ ಅವರೇ ನಮಗೆ ದುಡ್ಡು ಕೇಳ್ತಾ ಇದ್ರು ಅಂತೇಳಿ ಒಂದು ಸುಳ್ಳು ಆರೋಪ ಮಾಡಿ ಅವರಿಂದ ಇಲ್ಲಿಂದ ನಾವು ಈ ಕಲಬುರಗಿ ಕೇಂದ್ರ ಗ್ರಾಹಕದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂತ ಒಂದು ದೊಡ್ಡ ಹುನ್ನಾರ ನಡೆಸಿದ್ದಾರೆ. ಇದರೊಳಗಡೆ ನಾವು ಈಗಾಗಲೇ ಅದಕ್ಕಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ಏನು ಗೃಹ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ.
ಈಗಾಗಲೇ ಏನು ಕಲಬುರಗಿಯಲ್ಲಿ ಕೇಂದ್ರ ಗ್ರಾಹಕದಲ್ಲಿ ನಡೀತಾಗತ್ತ ಡ್ರಗ್ಸ್ ಆಗಿರ್ಬೋದು, ಮೊಬೈಲ್ ಬಳಕೆ, ಇವೆಲ್ಲ ಅನಿತಾ ಮೇಡಮ್ ಅವರು ಯಾವುದೇ ಒಂದು ಒತ್ತಡ ಮನೆಯಿಲ್ಲದೆ ಕರೆಕ್ಟಾಗಿ ಕೆಲಸ ಮಾಡ್ಯಾರ. ಯಾಕಂದ್ರೆ ಇವತ್ತಿನ ದಿವಸ ಅಂಥ ಅಧಿಕಾರಿಗಳು ಸಿಗಬೇಕಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮ ಕಲಬುರಗಿಯ ನಾವು ಪುಣ್ಯ ಮಾಡೀವಿ. ಅದಕ್ಕಾಗಿ ಇವತ್ತಿನ ದಿವಸ ಏನು ಮೇಡಮ್ ಅವ್ರ ಮೇಲೆ ಬಾಂಬ್ ಹಾಕಿ ಕೊಲ್ತೀವಿ ಅಂತ ಏನು ಧಮಕಿ ಹಾಕಿರಲ್ಲ, ಇದು ಇವತ್ತಿನ ದಿವಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರಿಗೆ ಮುಂದೆ ಇದೇ ಸೆಂಟ್ರಲ್ ಜೈಲಲ್ಲಿ ಅವರ ಕೆಲಸ ಇರೋವರೆಗೂ ಅವ್ರಿಗೆ ಇಲ್ಲೇ ಪರ್ಮಿಟಾಗಿ ಇಡಬೇಕು. ಅದೇ ರೀತಿಯಾಗಿ ಅಲ್ಲಿರುವಂಥ ಒಳಗೇನು ಕೈದಿಗಳದಾರ, ಈಗಾಗಲೇ ಸುಮಾರು 7 ಜನ ಬಂಧಿಸ್ತಾರಂತೇಳಿ ನಾವು ಮಾಧ್ಯಮ ಮುಖಾಂತರ ತಿಳ್ಕೊಂಡಿವಿ. ವಿಜಯಪುರ ನಗರದ ಓರ್ವ ಯುವತಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪೈಲಟ್ ಆಗಿದ್ದಾರೆ. ಈ ಮೂಲಕ ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಉದ್ಯಮಿ ಅಮೀನ್ ಹುಲ್ಲೂರ್ ಅವರ ಪುತ್ರಿ 18 ವರ್ಷದ ಸಮೈರಾ ಹುಲ್ಲೂರ್ ಇದೀಗ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಹೌದು, ಸಮೀರಾ ಅವರು 6 ತಿಂಗಳ ಕಾಲ ವಾಯುಯಾನ ತರಬೇತಿಯನ್ನ ವಿನೋದ್ ಯಾದವ್ ಏಷ್ಯನ್ ಅಕಾಡೆಮಿಯಲ್ಲಿ ಪಡೆದಿದ್ದರು. ಅಕಾಡೆಮಿ ಸಂಸ್ಥಾಪಕರಾದ ವಿನೋದ್ ಯಾದವ್ ಮತ್ತು ಕ್ಯಾಪ್ಟನ್ ತಪೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಎಲ್ಲಾ ಸಿಪಿಎಲ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದರು. ತರಬೇತಿ ಕಠಿಣವಾಗಿತ್ತು, ಆದ್ರೆ ಬೋಧಕರ ನಿರಂತರ ಬೆಂಬಲದಿಂದ ಅದು ಸುಲಭವಾಯಿತು. ನನ್ನ ಸಾಧನೆಯ ಎಲ್ಲಾ ಶ್ರೇಯಸ್ಸು ಕ್ಯಾಪ್ಟನ್ ತಪೇಶ್ ಕುಮಾರ್ ಮತ್ತು ವಿನೋದ್ ಯಾದವ್ ಅವರಿಗೆ ಸಲ್ಲುತ್ತದೆ ಎಂದು ಸಮೈರಾ ಹೇಳಿದರು. So my name is Samara Hullur. I am from Bijapur. I am right now 18 years old and I'm grateful to achieve the title of being among the youngest pilots of India. And the story started when I was in school, primary school. Okay. So when I was in primary school, I've studied from Shishuniketan Sainik School. So I used to see all the defense personnel there in their uniforms on the let's say the annual gathering and all. When I used to see them, so everyone used to look at them with respect, and I had that in my mind that people in uniform are always the ones with the highest respect, and that was embedded in my brain as a child. After that, when I got into high school, I was scouring through the career options that were there, and amongst them was aviation as well, because while traveling through flights there was this incident that fascinated my mother, and she said there was a whole flight crew walking, and all the people, as soon as they saw them, they cleared the path for them. So that was when they thought to introduce me to this field, and while going through all the career options, even I felt that I am not made for 9 to 5 jobs. So it would be better if I go into a field where I meet new people, and every day is a new day. And as pilots, one thing which I've learned is I'm gonna come across new people every day, and there are gonna be new stories coming with every flight. Every takeoff and landing is gonna have some. ವಿಮಾನ ಚಾಲನೆ ಒಳಗೊಂಡಂತೆ 6 ಕಡ್ಡಾಯ ಕೋರ್ಸ್ಗಳಿಗೆ ಸೇರಿಕೊಂಡಿದ್ದೆ. ಲಿಖಿತ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ನಂತರ ಮಹಾರಾಷ್ಟ್ರದ ಬಾರಾಮತಿಯಲ್ಲಿರುವ ಕಾರ್ವಿಯರ್ ಏವಿಯೇಷನ್ ಅಕಾಡೆಮಿಯಲ್ಲಿ 7 ತಿಂಗಳುಗಳ ಕಾಲ ವಿಮಾನ ತರಬೇತಿ ಪಡೆದಿದ್ದೆ. ಇಲ್ಲಿ ಸುಮೇರಾ ಹುಲ್ಲೂರ್ ಅವರು ವಾಯುಯಾನದಲ್ಲಿನ ಅನೇಕ ಸವಾಲುಗಳನ್ನು ಎದುರಿಸಿದ್ದು ಕಾರ್ವೆ ಏವಿಯೇಷನ್ ಅಕಾಡೆಮಿಯಲ್ಲಿ ತಾಂತ್ರಿಕ ಪರಿಣಿತಿಯನ್ನ ಪಡೆದಿದ್ದೆ ಎಂದರು. ನನ್ನ ಸಾಧನೆಗೆ ಸ್ಫೂರ್ತಿ ಕ್ಯಾಪ್ಟನ್ ತಪೇಶ್ ಕುಮಾರ್ ತಮ್ಮ 25ನೇ ವರ್ಷ ವಯಸ್ಸಿನಲ್ಲಿ ಪೈಲಟ್ ಆಗುವ ಮೂಲಕ ಸಾಧನೆ ಮಾಡಿದರು ಎಂದು ತಿಳಿಸಿದರು. ಈಗ ನಾನು ದೇಶದ ಅತ್ಯಂತ ಕಿರಿಯ ಕಮರ್ಷಿಯಲ್ ಪೈಲಟ್ ಎಂದು ಹೇಳಿದರು. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ್. My name is Aminuddin Hullur. I am a resident of Bijapur. As soon as I heard that my daughter is the youngest pilot, that was the happiest moment of my life. उसका वो इरादा बहुत बचपन से ही था. जब वो पायलट्स को देखती थी तो उसको लगता था कि ये फील्ड बहुत अच्छा है, तो उसने कहा भी था कि ये फील्ड में हमको डालना है. तो फिर मेरे मम्मी पापा, हम दोनों, my missus and myself, we started planning it off at a very early age, like 4-5 years before only we started going to look out for what schools are better.
फिर वहाँ दिल्ली में हमको पता लगा कि रामपाल चौक में जो है विनोद यादव एकेडमी इज़ वन ऑफ द बेस्ट इन इंडिया. तो वी आस्क्ड हर टू गो देयर. दिल्ली को उसको भेजा. वहाँ से उसने जो है ऑलमोस्ट ऑल द एग्ज़ाम्स एक ही अटेम्प्ट में उसने क्लियर कर लिया. फिर वहाँ से शी केम टू बारामती बिकॉज देयर इज़ ए मैंडेटरी 200 आवर्स ऑफ फ्लाइंग. तो वहाँ से भी उसने जो है फ्लाइंग जो है बहुत ही कम टाइम में उसको ख़त्म करके आज शी इज़ द यंगेस्ट CPL होल्डर इन इंडिया. आई फील वेरी प्राउड एंड आई एम ऑनर्ड फ्रॉम द डॉटर. ಬೀದರ್ ಜಿಲ್ಲೆಯ ಹುಣಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಬಸವಣ್ಣನವರ ಕುರಿತು ಆಡಿದ ಮಾತುಗಳು ವಾಪಸ್ ಪಡೆಯಬೇಕು ಎಂದು ಆಗ್ರಹ ಮಾಡಿದರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರ ಕುರಿತು ನೀನು ಆಡಿರುವ ಮಾತು ವಾಪಸ್ ತೆಗೆದುಕೊಂಡ್ರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆದ್ದು ಬರ್ತೀಯಾ, ಇಲ್ಲದೆ ಬಿದ್ದು ಹೋಗ್ತೀಯಾ ಎಂದು ಯತ್ನಾಳ್ ಅವರಿಗೆ ಸ್ವಾಮೀಜಿ ಶಾಪ ಹಾಕಿದ್ದಲ್ಲದೆ ಮುಂದಿನ ಬಾರಿ ನೀನು ಸೋಲದಿದ್ರೆ ನಾನು ಈ ಮಠದ ಪೀಠ ತ್ಯಾಗ ಮಾಡುತ್ತೇನೆ ಎಂದು ಹೇಳಿದರು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಲಿಂಗಾಯತರಿಗೆ ಕ್ಷಮೆ ಯಾಚಿಸಬೇಕು, ಇಲ್ಲದೆ ಕರ್ನಾಟಕದ ಲಿಂಗಾಯತರು ಇಲ್ಲಿಂದ ಓಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಬಸವಣ್ಣ ಅಂದ್ರೆ ಹಗುರವಾಗಿ ಮಾತನಾಡಬಾರದು. ಬಸವಣ್ಣನವರ ಬಗ್ಗೆ ಮಾತನಾಡುವವರು ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಎಚ್ಚರಿಕೆ ನೀಡಿದರು. ಏನು ಬಿಜಾಪುರದಲ್ಲಿರ್ತಕ್ಕಂಥ MLA ಆಗಿರ್ತಕ್ಕಂಥ ಏನು ಬಸವನಗೌಡ ಯತ್ನಾಳ್ ಅಂತೇಳಿ, ಬಸವನಗೌಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ, ಏನು ಅಂಜಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ. ಇವತ್ತು ಅವನಿಗೇನಾದರೂ ನಾಚಿಕೆ ಮರ್ಯಾದೆ ಇದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು. ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನು ಮಾಡ್ತಾರೆ ಅಂದರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮನ ಹಾಕೊಳ್ತಿದ್ದೇವೆ ಇವತ್ತು. ಯಾಕಂದರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದರೆ ಹಗುರವಾಗಿ ಮಾತಾಡಬಾರ್ದು. ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಗೆಯನ್ನು ಎನ್ಕಿದ ಬಿಗಿಯಾಗಿ ಹಿಡಿದು ಮಾತಾಡಬೇಕು. ಇವತ್ತು ಏನೋ ಅವತ್ತು MLA ಇದ್ದಿರ್ಬೋದು, ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು, ಏನಾದರೂ ಇದ್ದಿರ್ಬೋದು. ನಿನ್ನ ಶ್ರೀಮಂತಿಕೆ ನಿನ್ನ ಏನು MLA ಏನಾಗ್ತದೆ ಅಂದರೆ ಅದು ಧಿಕ್ಕಾರ ಆಗ್ತದೆ. ಜನ ಏನು ಮಾಡ್ತಾರೆ ಅಂದರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಉಗಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಯತ್ನಾಳಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ. ಅಷ್ಟೇ ಅಲ್ಲದೆ ನೀನೊಬ್ಬ ಲಿಂಗಾಯತ ಆದ ಮೇಲೆ, ಇವತ್ತು ನೀನೊಬ್ಬ ವೀರಶೈವನಾದ ಮೇಲೆ ಏನು ಮಾತಾಡಬೇಕು, ಹೆಸರೇನು ಇಟ್ಕೊಂಡು ಬಸವರಾಜ ಅಲ್ಲ, ನೀನು ಬೆಂಕಿ ಹಚ್ಚತಕ್ಕಂಥ ಬಸವರಾಜ. ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತಿದ್ದಾರೆ. ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಮಠಾಧೀಶರು ಖಂಡಿಸಿದ್ದಾರೆ. ಇವತ್ತು ಈಗಾಗಲೇ ಅಂತ ಕೇಳಿದ, ಅದಕ್ಕಾಗಿ ಬಸವನಗೌಡ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ, ನೀನು ಏನು ಮಾಡಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನು ನೀವು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ, ಬೀಳತ್ರ ಹೋಗಿಲ್ಲ, ಬಿಡಲಿಲ್ಲ ಅಂದರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ. ನಾವೆಲ್ಲ ಲಿಂಗಾಯತರಿಗೆ ಎಲ್ಲರಿಗೂ ಕೂಡ್ಕೊಂಡು ಏನು ಮಾಡ್ತೇವೆ ಅಂದರೆ ಇವತ್ತು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ನೀನು ಎಷ್ಟೇ ಶ್ರೀಮಂತಿದ್ದಿರ್ಬೋದು, ಯಾಕಂದರೆ ಅವನು ಮಾತಾಡೋ ಮಾತುಗಳನ್ನು ಕೇಳಬೇಕಾದ್ರೆ TV ಬರ್ತದ, ಎಲ್ಲದರ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ. ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ, ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ. ಇವು ಒಬ್ಬನೇ ಏನು ತೀಸ್ ಮಾರ್ಕ್ ಅಂತ ತಿಳ್ಕೊಂಡ ಏನು ದೊಡ್ಡನೇನು ಏನೋ ಮಿನಿಸ್ಟರಿ MLA ಇದ್ರೆ ನೀನು ದೊಡ್ಡವನ ತಿಳ್ಕೊಂಡು ಬರೋದು. ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವ್ರು ನಿಮ್ಗೆ ಓಟಾಗಿ ಹಾರಿಸ್ತಿರ್ತಾರೆ. ನೀನು ಯಾರನ್ನು ಕೇಳಿದ್ರೆ ನೀನು ಒಬ್ಬನೇ MLA ಆಗಂಗಿಲ್ಲ. ನಿಮ್ಗೆಲ್ಲರೂ ಏನು ಮಾಡ್ತಾರೆ ಅಂದರೆ ಶರಣು ಸಲಗರ್ ಇರಲಿ, ನಮ್ಮ ಶೈಲೇಂದ್ರ ಇರಲಿ, ಎಲ್ಲರೂ ಏನು ಮಾಡ್ತಾರೆ ಅಂದರೆ ಓಟಾಗಿ ಯಾರಿಗೆ ಹಾರಿಸ್ತಿರ್ತಾರೆ. ಇವು ಜನಗಳಿಗೆ ಗೌರವ ಕೊಡಂಗಿಲ್ಲ ಅಂದ್ರೆ ಎಂಥ MLA ನಾನೇ ಬಸವಣ್ಣಿದ್ದೆ ಅಂತ ನಾಲಾಕಿ ಹೇಳ್ತಿದ್ದಾನೆ ಅವ. ಅದಕ್ಕಾಗಿ ಯಾರೂ ಬಸವಣ್ಣ ಅಲ್ಲ. ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ತಕ್ಕಂಥ ವ್ಯಕ್ತಿ ಯಾರೂ ಅಲ್ಲ. ಈ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಬಸವಣ್ಣ ಇದ್ರೆ 12ನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ಟರೆ ಯಾರೂ ಬಸವಣ್ಣ ಆಗಂಗಿಲ್ಲ. ಸುಮ್ಮನೆ ನೀವು ಬರ್ಕೋಬಹುದು ಅಭಿನವ ಬಸವಣ್ಣ, ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು, ಇದೆಲ್ಲ ಸುಳ್ಳಾಗ್ತದೆ. ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಯತ್ನಾಳರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ನೀನು ತೀವ್ರವಾಗಿ ಅಂತ ಕೇಳಿದಾಗ ನೀನು ಮಾತಾಡೋ ಖಂಡಿಸ್ತಿದ್ದೇವೆ, ಅದನ್ನು ವಾಪಸ್ ತಗೋಬೇಕು. ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ, ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಂದ್ರೆ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ. ಅಕಸ್ಮಾತ್ ನೀವು ಮುಂದಿನ ಸಲ ಬೀಳಲಿಲ್ಲ ಅಂದ್ರೆ ಈ ಮಠದಿಂದ ನಾನು ತ್ಯಾಗ ಮಾಡ್ತೇನೆ ಇವತ್ತು. ಯಾಕಂದ್ರೆ ಜನ ಏನು ಮಾಡ್ತಾರೆ ಅಂದ್ರೆ ನೀನು ಬಹಿಷ್ಕಾರ ಮಾಡ್ತಿದ್ದಾರೆ. ಅದಕ್ಕಾಗಿ ದಯಮಾಡಿ ಆ ರೀತಿ ಆಡಬಾರ್ದು. ಅದಕ್ಕಾಗಿ MLAಗಳಾದವರು, ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು,
ಸಿಕ್ಕಾಪಟ್ಟಿ ಮಾತಾಡಿದ್ರೆ ಏನಾಗ್ತದೆ, ಸಮಾಜದಲ್ಲಿ ಹೊಲಸಾಗಿ ಬಿಡ್ತದೆ. ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗಿದೆ ಅಂದ್ರೆ ಸಮಾಜ ಹೊಡ್ತಕ್ಕಂಥ ಕೆಲಸಗಳನ್ನು ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ದುಡ್ಡು ಹಾಕುತ್ತಿದೆ. ಮೋದಿ ಸರ್ಕಾರ ಸಹ ತಿಂಗಳಿಗೆ 3,000 ರೂಪಾಯಿ ಹಣ ಹಾಕುತ್ತೆ ಎಂಬ ಗುಮಾನಿ ಎದ್ದದ್ದು. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ನೂರಾರು ಜನ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ಮಹಿಳೆಯರು ಪರದಾಟದ ಸ್ಟೋರಿ ಇಲ್ಲಿದೆ ನೋಡಿ. ಹೀಗೆ ಆಧಾರ್ ಕಾರ್ಡ್ ಹಿಡಿದುಕೊಂಡು ಸರತಿ ಸಾಲಿನಲ್ಲಿ ನಿಂತಿರುವ ಮಹಿಳೆಯರು, ನಾ ಮುಂದು ತಾ ಮುಂದು ಎಂದು ಮುಗಿಬಿದ್ದ ಮಹಿಳೆಯರು. ಇದು ಕಲಬುರಗಿಯಲ್ಲಿ ಎದ್ದಿರುವ 3,000 ರೂಪಾಯಿ ವದಂತಿಯ ಚಿತ್ರಣ. ಕಲಬುರಗಿಯ ಕೇಂದ್ರ ಕಚೇರಿಯಲ್ಲಿ IPPBಯ ಅಕೌಂಟ್ ಓಪನ್ ಮಾಡಲು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಅಂದಹಾಗೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮೂಲಕ ಕುಟುಂಬದ ಯಜಮಾನಿಯ ಅಕೌಂಟ್ಗೆ 2,000 ರೂಪಾಯಿ ಹಾಕುತ್ತಿದೆ. ಅದರಂತೆ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರ ಕೂಡ ಮಹಿಳೆಯರ ಅಕೌಂಟ್ಗೆ 3,000 ರೂಪಾಯಿ ಹಣ ಹಾಕುತ್ತೆ ಅಂತ ಕಲಬುರಗಿಯಲ್ಲಿ ಭಾರಿ ವದಂತಿ ಹಿನ್ನೆಲೆಯಲ್ಲಿ ಜಿಲ್ಲೆಯ ಮಹಿಳೆಯರು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ನೂರಾರು ಜನರು ಜಮಾಯಿಸಿ ಆಧಾರ್ ಕಾರ್ಡ್ ಹಿಡಿದು ಪರದಾಡುತ್ತಿದ್ದಾರೆ. ಎಲ್ಲಿಂದ ಬಂದಿರಿ, ಎದಕ್ಕೆ ಬಂದಿರಿ? ದುಡ್ಡು ಅಕೌಂಟ್ ತಗಸ್ಲಾಕ್ ಬಂದಿವ್ರು, ದುಡ್ಡು ಹಾಕ್ತಾರ ಅದಕ್ಕೆ ಆಧಾರ್ ಕಾರ್ಡ್ ತೊಗೊಳತ್ತಾರ. ಆಯ್ತು 200 ರೂಪಾಯಿ ತೊಗೊಂಡು ಕೇಸಿ ಕಾರ್ಡ್ ತೊಗೊಳತ್ತಾರ. ಈಗ ಯಾರು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರೆ ಯಾರು ಮೆಸೇಜ್ ಮೋದಿ ಹಾಕ್ತಾರ ಅಂತ ಕೇಸಿ ಅಂದರ್ರಿ. ಅದಕ್ಕೆ ಹಾಕ್ತಾರೋ ಹಾಕಿಲ್ಲ ಅದು ನಿಮ್ಮ ಊರಾಗ ಅಂತಾರೇನ್ರಿ? ಎಷ್ಟು ಹಾಕ್ತೀನಿ ಅಂದ್ರೆ ದುಡ್ಡು 3,000 ಹಾಕ್ತಾರ ಅಂತ ಕೇಸಿ ಅವರೇ ಎಪ್ಚಾರ್ರಿ, ಆಫೀಸರ್ ಕಡೆಯಿಂದ ಎಪ್ಚಾರ. ಅವರೇ ಟೇಬಲ್ ಹಾಕಿ ಹೊರಗೆ ಕುಂತಿಲ್ಲ ಅಂದ್ರೆ ನಾವು ಎಲ್ಲರೂ ಜಮಾ ಹಾಕಿದಿಲ್ಲ. ಅವರೇ ಹಂಗಾರ ಅದಕ್ಕೆ ನಾವು ಕುಂತೀವಿ. ಈ ಕಡೆ ಈಗ ಯಾವಾಗ್ಲಿಂದ ಬಂದು ನಿಂತಿರಿ ನೀವು? 8 ದಿನ ಬಂದೀವಿ ಇಲ್ಲಿ ನಾವು. ಅದೇ ಹಾಕಿದ್ವು ಅವರೇ ಅದೇ ಎಪ್ಸಿದಿಲ್ಲ ಅಂದ್ರೆ ಮಂದಿ ಯಾಕೆ ಬಂದ್ ಕೇಸಿ ಜಮಾ ಆಗ್ತಾರ? ಇವಾಗ ಏನಂತಾರ? ಈಗ ಬರಂಗಿಲ್ಲ, ನಮಗ್ ಗೊತ್ತಿಲ್ಲ. 200 ರೂಪಾಯಿ ತೊಗೊಂಬವ್ರು ಕಾರ್ಡ್ ಕೊಡವ್ರು ನಾವು ಹಿಂಗ ಅವ್ರ ಅಂತಾರ. ದುಡ್ಡು ಬರೋದು ಗೊತ್ತಿಲ್ಲ ಹಿಂಗಲ್ಲತ್ತಾರ. ಈಗ ಮೋದಿಯಿಂದ ಹಣ ಬರ್ತದೆ ಅಂತೇಳಿ ನಿಮ್ಗೆ ಹೇಳಿದ ಸಲುವಾಗಿ ನೀವು ಲಿಂಕ್ ಮಾಡ್ಕೊತೀರಿ. ಅವ್ರು ಕೇಸಿನೇ ಟೇಬಲ್ ಹಾಕಿ ಹೊರಗೆ ಬಂದ್ಬಿಟ್ಟಾರ. ಅವ್ರು ಅದಕ್ಕೆ ಮಂದಿ ಬರ್ಲತ್ತಾರ. ಏನೇನು ಡಾಕ್ಯುಮೆಂಟ್ಸ್ ತೊಗೊಂಬಂದಾರ ನಿಮ್ಗೆ ಬರ್ತದೆ? ಆಧಾರ್ ಕಾರ್ಡ್ ಇಷ್ಟೇ, OTP ನಂಬರ್ ತೊಗೊಳತ್ತಾರ. OTP ನಂಬರ್ ತೊಗೊಂಡು ಆಧಾರ್ ಕಾರ್ಡ್ ಕೊಡ್ಲತ್ತಾರ. ನಿಮ್ಮ ಹೆಸರು? ಇತ್ತೀಚೆಗೆ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿರುವ ಕಾರಣಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಮಹಿಳೆಯರಿಗೆ 3,000 ರೂಪಾಯಿ ಕೊಡ್ತಾರಂತೆ ಅಂತ ಕಾಡ್ಗಿಚ್ಚಿನಂತೆ ಮಹಿಳೆಯರಲ್ಲಿ ಭಾರಿ ವದಂತಿ ಹಬ್ಬಿಸಿದೆ. ಹೀಗಾಗಿ ಮಹಿಳೆಯರು ತಮ್ಮ ತಮ್ಮ ಆಧಾರ್ ಕಾರ್ಡ್ಗಳನ್ನು ಹಿಡಿದುಕೊಂಡು ಕಲಬುರಗಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಪೋಸ್ಟ್ ಆಫೀಸ್ಗೆ ಧಾವಿಸಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಆಧಾರ್ ಕಾರ್ಡ್ ಹಿಡಿದು IPPB ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಲು ತಾ ಮುಂದು ನಾ ಮುಂದು ಅಂತ ಕಿತ್ತಾಟ ನಡೆಸಿದ್ದಾರೆ. ಈ ವದಂತಿಗೆ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳು ಅಕೌಂಟ್ ಓಪನ್ ಮಾಡಿಕೊಡಲು ಹರಸಾಹಸ ಪಡುತ್ತಿದ್ದಾರೆ. ಇನ್ನು ಅಕೌಂಟ್ ಓಪನ್ ಮಾಡಲು 200 ರೂಪಾಯಿ ಹಣ ಪಡೆಯುತ್ತಿದ್ದಾರೆ. ಜನ ಹುದ್ದಿರನ್ನ ಬೆಳಗ್ಗೆ ವೇಟ್ ಮಾಡ್ತಿದ್ದಾರೆ. 200 ಕೊಟ್ಟು ಅವರು 0 ಅಕೌಂಟ್ ಓಪನ್ ಮಾಡ್ತಾರೆ, ಪೋಸ್ಟ್ ಆಫೀಸ್ ಅಕೌಂಟ್. ಜನ ಮಾಡೋ ಜಾತ್ರೆ ಮಾಡುವಂತ ಇದು ಹೇಳ್ತಾರೆ. ನಾಲ್ಕು ಆ ಥರ ಇದು ಮೋದಿ ಹೆಸರು ಬದಲಾ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಹೆಸರು ಬದಲಾ ಮಾಡತ್ತಾರೆ ಅವರು. ಅದಕ್ಕೆ ಹುದ್ದು ಜನ ಅವ್ರು ಜನಕ್ಕೆ ತಿಳುವಳಿಕೆ ಕೊಡ್ಬೇಕು ಆಫೀಸರ್ಗಳು. ಈಗ ಏನು ಮೆಸೇಜ್ ಬಂದ ಅಂದ್ರೆ ಏನು ಸುಳ್ಳು ಅದಂತ ಒಬ್ಬರಿಗೆ 10 ಮಂದಿ ಬಂದಾರೆ. 10 ಮಂದಿ ಮತ್ತೆ ಕೇಳಿ 100 ಮಂದಿ ಬಂದಾರೆ. ಎಲ್ಲ ಗೌರ್ಮೆಂಟ್ ತಪ್ಪಲ್ಲದು, ಜನರು ತಪ್ಪಿದು. ಜನರು ನಾವು ತಿಳ್ಕೋಬೇಕು, ಅರ್ಥಕೊಳ್ಬೇಕು. ಇದು ಆ ಅಕೌಂಟ್ ಅದ, ಪೋಸ್ಟ್ ಅಕೌಂಟ್ ಅದ. ಪೋಸ್ಟ್ ಅಕೌಂಟ್ ಇಂಟ್ರೆಸ್ಟ್ ಇದ್ರೆ ಮಾಡಬೇಕು, ಒಳ್ಳೆ ಮನೆಗೆ ಹೋಗ್ಬೇಕು. ಮತ್ತು ಯಾರು ನೆರಮನ್ಯಕ್ಕೆ ಹೇಳಂದ್ರೆ ಓಡಿ ಬರೋದೆ, ರೊಕ್ಕ ಕೊಡ್ತಾರೆ ಓಡಿ ಬರೋದೆ, ರೊಕ್ಕ ಪೋಸ್ಟ್ ಓಡಿ. ಏನು 3,000 ರೂಪಾಯಿ ಬರ್ತಾ ಅಂತ ಸುಳ್ಳು ಸುದ್ದಿ, ಇದು ಸುಳ್ಳು ಸುದ್ದಿ ಅಪ್ಪಟ. ಈಗ ನೀವು ಇದು ಮಾಡಕ್ಕೆ ಬಂದ್ರೆ ನಂಬಲ್ಲ ಸರ್. ಇದು ಪೋಸ್ಟ್ ಅಕೌಂಟ್ ಅದ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು, ಹೊಲ ಮನೆ ಹೋಗಿ ನಿಮ್ಮ ಕೆಲಸ ಮಾಡ್ಕೋಬಹುದು. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕಾಂಗ್ರೆಸ್ ಸರ್ಕಾರ 2,000 ರೂಪಾಯಿ ನೀಡುತ್ತಿರುವುದು ಮಹಿಳೆಯರ ಮನದಲ್ಲಿ ಆಳವಾಗಿ ಬೇರೂರಿದ್ದು, ಮೋದಿ ಸರ್ಕಾರ ಕೂಡ 3,000 ರೂಪಾಯಿ ಕೊಡ್ತಾರೆ ಎಂಬ ವದಂತಿ ಹಿನ್ನೆಲೆಯಲ್ಲಿ ಅಕೌಂಟ್ ಓಪನ್ ಮಾಡಲು ಮಹಿಳೆಯರು ಓಡಾಡುತ್ತಿದ್ದು, ಜನ ಮರಳೋ ಜಾತ್ರೆ ಮರಳೋ ಅನ್ನುವುದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್ ಆನ್ ಸ್ಪಾಟ್ ನ್ಯೂಸ್ ಕಲಬುರಗಿ. ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ಅಭಿನಯಿಸಿದ UI ಚಿತ್ರದ ಪ್ರಚಾರಕ್ಕಾಗಿ ಉಪೇಂದ್ರ ಹಾಗೂ ನಿರ್ಮಾಪಕರಾದ KP ಶ್ರೀಕಾಂತ್ ಅವರು ನಾಳೆ ಹುಬ್ಬಳ್ಳಿ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣೆ ಸಮಿತಿ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ್ ಅಪ್ಪಾಜಿ ತಿಳಿಸಿದರು.
ಹುಬ್ಬಳ್ಳಿ ನಗರದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 10 ಗಂಟೆಗೆ ಹುಬ್ಬಳ್ಳಿ ವಿದ್ಯಾನಗರದ ಬಿವಿಬಿ ಕಾಲೇಜಿನಲ್ಲಿ ಮಾದಕ ವ್ಯಸನ ಜಾಗೃತಿ ಅಭಿಯಾನ ನಡೆಸಲಾಗುವುದು. ನಂತರ ಶಿರೂರು ಪಾರ್ಕ್ನ ತೋಳನಕೆರೆಯವರೆಗೆ 16,000 ಅಭಿಮಾನಿಗಳ ಸಮ್ಮುಖದಲ್ಲಿ ಚಿತ್ರದ ಪ್ರಚಾರ ನಡೆಯಲಿದ್ದು, ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿವಿಧ ಜನಪರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ನಮ್ಮ ನಾಳೆ ಬಿಯುಬಿ ಕಾಲೇಜಿನಿಂದ ತೋಳನಕೆರೆಯವರೆಗೆ ವಾದ್ಯ ಮೇಳಗಳೊಂದಿಗೆ, ಅದೇ ರೀತಿ ನಮ್ಮ ಬಿಯುಬಿ ಕಾಲೇಜಿನ ಎಲ್ಲ ಸ್ಟೂಡೆಂಟ್ಗಳು ಮತ್ತು ಉಪೇಂದ್ರ ಅಭಿಮಾನಿಗಳ ಬಳಗದವರು, ಆಮೇಲೆ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಬಳಗದವರು ಎಲ್ಲರೂ ಕೂಡಿಕೊಂಡು ನಾವು ನಾಳೆ 10 ಗಂಟೆಗೆ ಅವರ ಮೆರವಣಿಗೆ ಚಾಲನೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಅವರು ಸಾರ್ವಜನಿಕವಾಗಿ ಒಂದು ವಿಷಯವನ್ನು ಏರ್ಪಡಿಸ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಚ್ಚಿನ ಅವೇರ್ನೆಸ್ ಮೂಡುವಂಥದ್ದು, ಗಾಂಜಾ ಅವೇರ್ನೆಸ್, ಅದೇ ಡ್ರಗ್ಸ್ ಅವೇರ್ನೆಸ್ ಅನ್ನುವಂಥದ್ದು ಬಹಳ ಅವಳಿಯಾಗಿದೆ. ಆ ಅವಳಿಯನ್ನು ಏನು ಯುವಕರು ಯಾವ ರೀತಿ ಇರಬೇಕನ್ನುವಂಥದ್ದನ್ನು ಅವರು ಅದನ್ನು ನಾಳೆ ಉಪೇಂದ್ರ ಅವರು, ಆಮೇಲೆ ಶ್ರೀಕಾಂತ್ ಅವರು, KP ಶ್ರೀಕಾಂತ್ ಅವರು ಅದನ್ನು ಚಾಲನೆ ಮಾಡ್ತಾರೆ. ಅದೇ ರೀತಿ ನಮ್ಮ ಈ ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ರಿತ್, ರಾಜು ಜೋಸಫ್, ಸುನಿಲ್ ಮರಾಠೆ ಸೇರಿದಂತೆ ಇತರರು ಇದ್ದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ 1 ಗಂಟೆಗಳ ಕಾಲ ಮೇಸ್ಟ್ರು ಆಗಿ ಕಾರ್ಯನಿರ್ವಹಿಸಿದರು. ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳು ಸಂವಿಧಾನದ ಬಗ್ಗೆ ಪಾಠ ಮಾಡಿದರು. ಮುಖ್ಯಮಂತ್ರಿಗಳ ಪಾಠವನ್ನು ತದೇಕ ಚಿತ್ತದಿಂದ ಆಲಿಸಿದ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳ ಮೂಲಕ ಸಂವಿಧಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಂಡರು. ಸಂವಿಧಾನ ಓದುವ ಅಭಿಯಾನದ ಅಂಗವಾಗಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಸಿಎಂ ಪಾಠ ಮಾಡುವುದರ ಮೂಲಕ ಗಮನ ಸೆಳೆದರು. ಗೊತ್ತಾಗಲಪ್ಪ, ಎಲ್ರಿಗೂ ಸಂವಿಧಾನ ಗೊತ್ತಾಗಲಿ. ಸಂವಿಧಾನದ ಈಗ ನಿಮ್ಗೆ ಹಕ್ಕುಗಳೇ ಗೊತ್ತಿಲ್ಲದೆ ಹೋದ್ರೆ ನೀವು ಹಕ್ಕುಗಳನ್ನು ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ನಿಮ್ಗೆ ಹಕ್ಕುಗಳು ಏನು ಅಂತ ಗೊತ್ತಾಗಬೇಕಲ್ಲ. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗಬೇಕಲ್ಲ. ಜೊತೆಗೆ ಆರ್ಟಿಕಲ್ 15(1)A ಬಾಧ್ಯತೆಗಳು ಅಂತ ಇರ್ತದೆ, ಡ್ಯೂಟೀಸ್. ಆ ಬಾಧ್ಯತೆ ನಿಮ್ಗೆ ಕೊಡಕ್ ಗೊತ್ತಿದ್ದೇ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ? ಈಗ ಮೂಲಭೂತ ಹಕ್ಕುಗಳಲ್ಲಿ 7 ಫ್ರೀಡಮ್ಸ್ ಕೊಟ್ಟಿರ್ತಾರೆ. ಅವೆಲ್ಲ ಗೊತ್ತಿದ್ದೇ ಹೋದ್ರೆ ಹೆಂಗಾಗ್ತದೆ ನಿಮಗೆ? ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಬದುಕ್ತಕ್ಕಂಥ ಹಕ್ಕು, ಕಲಿತಕ್ಕಂಥ ಹಕ್ಕು, ಇವೆಲ್ಲ ಗೊತ್ತಾಗಬೇಕಲ್ಲ. ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ಆ ಕೆಲಸ, ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ನಾವು ಮನುಷ್ಯರಲ್ವಾ? ಕುವೆಂಪು ಏನ್ ಹೇಳ್ತಾರೆ? ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಡ್ತೀವಿ, ವಿಶ್ವಮಾನವರಾಗಿ ಹುಡ್ತೀವಿ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಹುಡ್ತೀವಿ. ಯಾಕೆ? ಮನುಷ್ಯನ ಪ್ರೀತಿಸ್ಬೇಕು, ದ್ವೇಷಿಸ್ಬೇಕು. ಅವನು ಕೆಳಜಾತಿಯವನು ಅಂತ ದ್ವೇಷಕ್ಕಾಗುತ್ತ? ಅವನು ಅಸ್ಪೃಶ್ಯ ಅಂತ ದ್ವೇಷಕ್ಕಾಗುತ್ತ? ನಾನು ಮೇಲ್ಜಾತಿಯವನು ಅಂತೇಳಿ ಇಲ್ಲದೇ ಇರೋಂಥ ಗೌರವವನ್ನೆಲ್ಲ, ಸಂವಿಧಾನದಲ್ಲಿ ಕೊಡದೇ ಇರ್ತಕ್ಕಂಥ ಗೌರವವನ್ನೆಲ್ಲ ಪಡ್ಕೊಳಕ್ಕಾಗತ್ತ? ಜಾತಿ ಹೋಗ್ಬೇಕಿಲ್ಲ. ಆ ಜಾತಿ ಹೋಗ್ಬೇಕಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮನ್ವಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಬರೀ ಸ್ವಾತಂತ್ರ್ಯ ಅಂದ್ರೆ ಸಾಧ್ಯ. ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಮ ಸಮಾಜ ಆಗ್ಬೇಕಲ್ಲ? ಆಗ್ಬೇಕು ಬೇಡ? ಅಸಮಾನ ಇರ್ತಕ್ಕಂಥ ಸಮಾಜ ಆಗ್ಬೇಕಾ? ಈಗ ನೀವೆಲ್ಲ ವಿದ್ಯಾವಂತರಾದ್ರೆ, ಆರ್ಥಿಕವಾಗಿ ಸಬಲರಾದ್ರೆ ನಿಮಗೆ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ.
ಆಮೇಲೆ ಜಾತಿ ಅದಾಗಿದ್ದದೇ ಹೋಗಬೇಕು. ನನ್ನನ್ನು ಯಾವ ತರಹ ಬೆಳೆಸಿರ್ಬೋದು? ನಿಮ್ಮಂದ್ರೆ ನಿಮ್ಮ ತಂದೆ ತಾಯಿಗಳು ವಿದ್ಯಾವಂತರಾಗಿದ್ದಾರೆ. ಕ್ಷೌರಿಕ ಸಮುದಾಯದ ನಿಷೇಧಿತ ಪದ ಬಳಕೆ ಮಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಹಡಪದ ಸೇವಾ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ವಿಜಯಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸರ್ಕಾರದಿಂದ ನಿಷೇಧಿಸಿದ ಪದವಾದ ಹಜಾಮ್ ಎನ್ನುವ ಪದ ಬಳಕೆ ಮಾಡಿದ್ದು ಅವರ ಮೇಲೆ ಜಾತಿ ನಿಂದನೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಲಿಂಗಾಯ ನಮಃ. ಪ್ರಾತಸ್ಮರಣೆ ಬಸವಾದಿ ಶಿವಶರಣ ಅಲ್ಲಮ್ಮ ಅಕ್ಕ ಮಹಾದೇವಿಯನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಪೂರಿಸಿಕೊಂಡು ಯಾವ ಅಪ್ಪಣ ದೇವರ ಕರ್ತೃಗದ್ದಿಗೆ ಹಣೆ ಮಾಡೋದು, ಯಾವ ನಮ್ಮ ಬಿಜಾಪುರ ಜಿಲ್ಲೆಯ ಮಾನ್ಯ ಶಾಸಕರಾಗಿರುವಂಥ ಬಸನಗೌಡ ಯತ್ನಾಳ್ ಅವರು ಇವತ್ತು ಒಂದು ಮಾತನಾಡುವಂಥ ಸಂದರ್ಭದೊಳಗೆ ಹಡಪದ ಸಮಾಜಕ್ಕೆ ಹಜಾಮ ಎನ್ನುವಂಥ ಪದವನ್ನು ಬಳಸಿದ್ದೀರಿ. ಈ ಪದವನ್ನು ನಿಮಗೆ ಸೂಕ್ತ ಅನ್ನಿಸ್ತದೇನ್ರಿ MLA ಅವರೇ? ಹಿಂದೆ ಬಸವಣ್ಣವರಿಗೆ ಅಂಥ ವಿಶ್ವಗುರು ಬಸವಣ್ಣ, ಧರ್ಮಗುರು ಬಸವಣ್ಣ, ಮಂತ್ರಪುರುಷ ಬಸವಣ್ಣ, ವಚನಕಾರ ಬಸವಣ್ಣನವರಿಗೆ ಇಂಥ ಅವಮಾನವನ್ನು ಪದವನ್ನು ಬಳಸಿರಲ್ಲ. ನೀವು ಸೂಕ್ತವಾದೇನ್ರಿ? ತಕ್ಷಣ ನಿಮ್ಮ ಸೀಟಿಗೆ ನೀವು ರಾಜೀನಾಮೆ ಕೊಡಬೇಕ್ರಿ ಯತ್ನಾಳ್ ಅವರೇ. ಅನೇಕ ಕರ್ನಾಟಕದ ಮಠಾಧಿಪತಿಗಳು ನಿಮ್ಮ ಬಗ್ಗೆ ವಿರುದ್ಧವಾಗಿ ಮಾತನಾಡ್ತಿದ್ರು ಕೂಡ ಯಾರೂ ನನ್ನ ಏನನ್ನು ಮಾಡಲ್ಲಂತಿರಲ್ರಿ. ನಾಚಿಕೆ ಬರ್ಬೇಕು ನಿಮ್ಮ ಜನ್ಮಕ್ಕೆ ಏನ್ರಿ ಯತ್ನಾಳ್ ಅವರೇ? ನಾಚಿಕೆ ಬರ್ಬೇಕು ನಿಮ್ಮ ಜನ್ಮಕ್ಕೆ. ಸಮಾಜಕ್ಕೆ ಅಂದಿರಿ ಕೂಡ ಬಸವಣ್ಣನವರು ನನ್ನಪ್ಪ ಬಸವ ಎಲ್ಲರನ್ನು ಒಗ್ಗಟ್ಟನ್ನು ತಂದಂಥವರು. ಬುದ್ಧ, ಬಸವ, ಅಂಬೇಡ್ಕರ್ ಅನ್ನುವಂಥ ಸಂವಿಧಾನ ಹೇಳ್ತೀರಿ. ನಾನು ಎಲ್ಲ ರಾಜಕೀಯ ಕೂಡ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ನಡೀತೀನಿ ಅಂತ ಹೇಳ್ತೀರಿ. ಸಂವಿಧಾನದಿಂದ ನಡೀತೀರಿ ರೀ ಯತ್ನಾಳ್ ಅವರೇ? ಸಂವಿಧಾನ ನಡೆಯಿಲ್ಲ, ಜಾತಿ ಮೈ ನಡೆಯುವಂಥವ್ರಿದ್ದೀರಿ ನೀವು, ಜಾತಿ ಮೇಗೆ. ಅದಕ್ಕೆ ಬಸನಗೌಡ ಯತ್ನಾಳ್ ಅವರು ಹಜಾಮ್ ಎನ್ನುವಂಥ ಪದವನ್ನು ಆದಷ್ಟು ಬೇಗ ನೀವೆಲ್ಲೇ ದಿಲ್ಲೆಗಿರ್ರಿ, ಇದ್ರಾಗಿರ್ರಿ, ಆದರೂ ಕೂಡ ದಯಮಾಡಿ ಹಡಪದ ಸಮಾಜ ಎನ್ನುವಂಥ ಜಾಗೃತಿ ತಮ್ಮಲ್ಲಿ ಮೂಡಬೇಕು ಅನ್ನುವಂಥ ನಾವು ಹೇಳಬೇಕಾಗ್ತದೆ. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂದು ಜಿಲ್ಲಾಡಳಿತ, ವಿವಿಧ ಇಲಾಖೆ, ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ವಿಕಲಚೇತನರ ದಿನ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿ B. ಫೌಜಿ ಅತನರುಮ್ ಅವರು ಮಾತನಾಡಿದರು. ಇವತ್ತಿನ ಕಾರ್ಯಕ್ರಮ ನಾನು CEO ಇದ್ದಾಗಲಿಂದಲೇ ಯಾವಾಗಲೂ ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ. ಯಾಕಂದ್ರೆ ಈ ಒಂದಿನ ನಾವು ಡೆಡಿಕೇಟ್ ಮಾಡಬಹುದು ಎಲ್ಲರಿಗೋಸ್ಕರ. ತಮ್ಮ ಶ್ರಮ, ಪರಿಶ್ರಮ ಮತ್ತು ನೆವರ್ ಸೇ ಡೈ ಆಟಿಟ್ಯೂಡ್ ಏನಿದೆ ಅಲ್ವಾ ತಮ್ಮದು, ಅದು ಒಂದು ಬಹಳ ಪಾಸಿಟಿವ್ ಆಟಿಟ್ಯೂಡ್. ನಿಮ್ಮ ಆಟಿಟ್ಯೂಡ್, ನಿಮ್ಮ ಶ್ರಮ ನೋಡಿ ನನಗೆ ಒಂದು ಸ್ಫೂರ್ತಿ ಸಿಗುತ್ತೆ, ನನಗೆ ಒಂದು ಹುಮ್ಮಸ್ಸು ತುಂಬುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ಈ ಕಾರ್ಯಕ್ರಮ ಎಷ್ಟೋ ಬ್ಯುಸಿ ಶೆಡ್ಯೂಲ್ ಇರಲಿ, ನಾನು ಆಲ್ಮೋಸ್ಟ್ ಐ ಥಿಂಕ್ ಇದು 6th year ಸತತವಾಗಿ ನಾವು ಆಚರಣೆಯಲ್ಲಿ ಭಾಗವಹಿಸ್ತಾ ಇರೋದು ನನಗೆ ಒಂದು ಖುಷಿ ವೈಯಕ್ತಿಕವಾಗಿ, ಒಂದು ಅವಕಾಶ ಅಂತ ಹೇಳ್ಬಹುದು. ಜಿಲ್ಲಾಧಿಕಾರಿಯಾಗಿ ನಾವು ಇಲ್ಲಿ ಒಂದು ಭಾಗವಹಿಸ್ತಾ ಇದ್ದೀವಿ, ನಮಗೇನು ಒಂದು ಹುಮ್ಮಸ್ಸು ತುಂಬೋ ರೀತಿ. ಮತ್ತು ನಂತರ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಮಾತನಾಡಿದರು. ಅವರಿಗೂ ಕೂಡ ಶಾಸನಬದ್ಧವಾಗಿ ಸಿಗಬೇಕಾದ ಸಮಾನ ಅವಶ್ಯಕಗಳು ನೀಡಿ ಸಮಾಜದ ಮುಖ್ಯವಾಹಿನಿಗೆ ತಂದು ಅವರನ್ನು ಕೂಡ ಸ್ವಾವಲಂಬಿಯಾಗಿ ಮಾಡ್ತಕ್ಕಂಥದ್ದೇ ಈ ದಿನದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಮಾನಸಿಕ ಮತ್ತು ದೈಹಿಕ ಅಂಗವಿಕಲತೆಗಳನ್ನು ಮೆಟ್ಟಿ ನಿಂತು ಅಪ್ರತಿಮ ಸಾಧನೆ ತೋರಿದ ಸಾಕಷ್ಟು ಮಹನೀಯರನ್ನು ಇವತ್ತು ನಾವು ನೆನೆಸಿಕೊಂಡು ಅವರ ಸ್ಫೂರ್ತಿದಾಯಕ ಜೀವನವನ್ನು ಮಾದರಿಯಾಗಿ ತೆಗೆದುಕೊಳ್ಳಬೇಕಂತ ಹೇಳಿ ನನ್ನ ಕಳಕಳಿಗೆ ವಿನಂತಿ. ತಮ್ಮ ಜೀವನದಲ್ಲಿ ಯಾವುದೇ ಒಂದು ಚಿಕಿತ್ಸೆ ಹೊಂದದೆ ನಿರಾಯತರಾಗಿ ಮನೆಯಲ್ಲಿ ಕುಳಿತುಕೊಳ್ಳದೆ ಒಂದೇ ಒಂದು ಕಥೆಯ ಉದಾಹರಣೆ ಹೇಳ್ತೇನೆ. ಹೀಗೆ ಒಂದು ದಿನ ಬಿದಿರು ಬೆಳೀತಾರೆ. ನಾವು ಬಿದಿರು ನಮ್ಮ ಕಡೆ ಗೋಕಾಕ್ ಆ ಕಡೆ ಎಲ್ಲ ಬಿದಿರು ಬೆಳೀತಾರೆ. ಆ ಬಿದಿರು ಏನು ಹೇಳ್ತದ, ಒಂದಿನ ಬಹಳಷ್ಟು ಬೇಸರದಿಂದ ಕೇಳ್ತಂತ ಪ್ರಮುಖ
ಆ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥ ನನಗೆ ಹೂವನೂ ಇಲ್ಲ, ಹಣ್ಣು ಇಲ್ಲ, ಕಾಯಿನೂ ಇಲ್ಲ, ನಾನು ಎದಕ್ಕೂ ಬರಲಾರ ಬಿದ್ದರೆ ನನಗೆ ಯಾಕೆ ನನಗೆ ಬೇಕಿತ್ತ ಅಂತ ಕೇಳ್ಬೋದು. ಈ ಸೃಷ್ಟಿಯೊಳಗೆ ನನ್ನದೊಂದು ಪಾತ್ರ, ಹೂವಿಲ್ಲ, ಹಳೆಯಿಂದ ದಣಿದು ಬಂದವರಿಗೆ ನೆರಳು ಕೂಡ ಇರ್ಲಿಕ್ಕಾಗಲ್ಲ ಅಂತ ಹೇಳಿ ನನಗೆ ಯಾಕೆ ಸೃಷ್ಟಿ ಮಾಡಿದೆ ಭಗವಂತ ಅಂತ ಹೇಳಿ ಬ್ರಹ್ಮನ್ ಹೇಳ್ತಾನ, ಯಾಕೆ ಸಾಧ್ಯವಿಲ್ಲ, ಮನಸ್ಸು ಮಾಡಿ ನೋಡು. ಬಿದಿರು ಹಠ ಹಿಡಿದು ಬೆಳೆಯುತ್ತಂತೆ, ಬಿದಿರು ಬೆಳೆದಾಗ ಅದು ಕೃಷ್ಣನ ಕೈಯಲ್ಲಿ ಕೊಳಲಾಯ್ತು ಬಿದಿರು. ಕೃಷ್ಣ ಕೊಳಲ ಅನ್ಕೊಂಡು ಬಿದಿರು ಕೊಳಲ ಇರ್ತಿಲ್ಲ, ಅದು ಕೊಳಲಾಯ್ತು. ಈ ಸಂದರ್ಭದಲ್ಲಿ ದತ್ತು ಅಗರ್ವಾಲ್, ಶಿವಶರಣಪ್ಪ, ಗುರುನಂದೀಶ್ ಕೋಣನ್, ರಾಜ್ಕುಮಾರ್ ಶಾಖಾಪುರ್, ಕೇಶವ್ ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಫಂಗಲ್ ಚಂಡಮಾರುತದ ಎಫೆಕ್ಟ್ ಇಂದಾಗಿ ಇಂದು ಕಲಬುರಗಿ ನಗರದಲ್ಲಿ ಮಳೆಯ ಅಬ್ಬರ ಆರಂಭವಾಗಿದೆ. ರಾಜ್ಯದಲ್ಲಿ ಈಗ ಫಂಗಲ್ ಸೈಕ್ಲೋನ್ ಪರಿಣಾಮ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದಲ್ಲಿ ಮಳೆರಾಯ ಆರ್ಭಟಿಸುತ್ತಿದ್ದಾನೆ. ಕಳೆದ ಅರ್ಧ ಗಂಟೆಯಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಇದೀಗ ಸಾರ್ವಜನಿಕರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗುತ್ತಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.